ವಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಹೇಳಕ್ ಬಂತು. ಅಮೃತ ಯುಗದಲ್ಲಿ ವಿಶ್ವಾಮಿತ್ರ ಮೇನಕೆ ಎಂಬ ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಹೋದ. ತ್ರೇತಾಯುಗದಲ್ಲಿ ಶಿವನ ಪರಮ ಭಕ್ತನಾದ ರಾವಣ ಸೀತೆ ಎಂಬ ಹೆಣ್ಣಿನಿಂದ ಬಿದ್ದು ಮಣ್ಣು ಮುಕ್ಕಿ ಹೋದ. ದ್ವಾಪರ ಯುಗದಲ್ಲಿ ಬಾಹುಬಲಿಯ ಗಟ್ಟಿ ಮುಟ್ಟಿಯಾದ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿನ ಹಿಂದೆ ಬಿದ್ದು ಮಣ್ಣು ಮುಕ್ಕಿ ಹೋದ. ಆದರೆ ಈ ಊರಿನಲ್ಲಿ ನಾನೀ ಎಂದ ಅದೆಷ್ಟೋ ಮೇಧಾವಿಗಳು ಹೆಣ್ಣಿನ ಹಿಂದೆ ಬಿದ್ದು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಬಟ್ ಈ ಶರತ್ ರಾಜ್ ಕಣ್ಣಿಟ್ಟ ಹೆಣ್ಣನ್ನು ಮುಟ್ಟದೆ ಬಿಟ್ಟೋನಲ್ಲ. ಬಾ ಅಂದಾಕಿನ ಮುಟ್ಟಿಲ್ಲ, ಬಾ ಅಂದಾಕಿನ ಬಿಟ್ಟಿಲ್ಲ. ಶರತ್ ರಾಜ್ ಸೀತಾ ಶಿವರಾಮನ ಹೆಂಡತಿ ಸೀತಾ. ಆ ಬ್ರಹ್ಮ ತನ್ನ ಬುದ್ಧಿಯನ್ನು ಚಂಚಲಗೊಳಿಸದೆ ನಿನ್ನಂತ ಸೌಂದರ್ಯದ ಸಿರಿಯನ್ನು ತಿದ್ದಿ ತಿದ್ದಿ ಸೃಷ್ಟಿ ಮಾಡಿ ಕಳಿಸಿದ್ದಾನೆ ಈ ಹೆಣ್ಣಿಗೆ. ನಿನ್ನನ್ನು ನೋಡಿದರೆ ಸಾಕು ಸೀತಾ, ನನ್ನಲ್ಲಿರುವ ಕಾಮದ ನರಗಳೆಲ್ಲ ಎದ್ದು ಹಸಿದು ಹಾತೊರೆಯುತ್ತಿದೆ ನಿನ್ನ ಶೀಲದ ಬುದ್ಧಿಯನ್ನು ಉಣಲು. ಈ ಶರತ್ರಾಜನ ಕಾಮದ ಸೆಳೆತಕ್ಕೆ ಸಿಕ್ಕು ಅದೆಷ್ಟೋ ಯೌವನ ಹೆಣ್ಣುಗಳ ಶೀಲ ಸುಟ್ಟು ಹೋಗಿದೆ ಈ ರಸಿಕರ ರಾಜ ಶರತ್ನ ಕೈಯಲ್ಲಿ. ನಿನ್ನಂತ ಮಕರಂದವನ್ನು ಹೀರಲು ಈ ದುಂಬಿ ಹಸಿದು ಹಾತೊರೆಯುತ್ತಿದೆ. ಬರುವೆ ಸೀತಾ, ಗಟ್ಟಿಯಾದ ನಿನ್ನ ಶೀಲದ ಬಂಡಿಯನ್ನು ಹೊಡೆದು ನನ್ನ ಕಾಮದ ನಂಜನ್ನು ಬಿಡಲು. ಓಹೋ, ಇದು ಯಾವುದೋ ಬಿಳಿ ಪಾರಿವಾಳ ಮಾಲೀಕನ ಕಣ್ಣು ತಪ್ಪಿಸಿ ಇತ್ತ ಕಡೆನೆ ಬಂದಂತೆ ಕಾಣುತ್ತಿದೆಯಲ್ಲ. ಬರಲಿ ಬರಲಿ, ಇದರ ಆಧಾರವನ್ನು ಹೀರಿದರಾಯಿತು. ಮೀರಾ ಅಂತ. ಮೀರಾ, ವಾವ್, ಸ್ವೀಟ್ ನೇಮ್. ತಾವು ಒರಿಜಿನಲ್ಲ ಅಂದ್ರೆ? ನೋಡು ಮೀರಾ, 5 ರೂಪಾಯಿ ಟೀ ಕುಡಿಬೇಕಾದರೂ 100 ಸಲ ಯೋಚಿಸಿ ನಮಗೆ ಟೇಸ್ಟ್ ಆದ ಟೀಯನ್ನೇ ಕುಡಿತೇವೆ ಅಂದಾಗ ಜೀವನ ಪರ್ಯಂತ ಸಂಸಾರ ಮಾಡುವ ನಾವು ಮದುವೆಯಾಗದೆ ನಿನ್ನ ಶೀಲದ ಹಾಲಿಗೆ ಮಜ್ಜಿಗೆಯನ್ನು ಹಾಕಿ ಯಾರು ಹೆಪ್ಪನ್ನು ಮುರಿದಿಲ್ಲವೇ ಎಂದು ಕೇಳಿದೆ. ನಾಯಿ, ಒಂದು ಹೆಣ್ಣನ್ನ ತಡೆದು ನಿಲ್ಲಿಸಿ ಈ ರೀತಿ ಹೊಲಸು ಪ್ರಶ್ನೆಯನ್ನ ಕೇಳೋದು ಅಲ್ಲದೆ ಒರಿಜಿನಲ್ ಡೂಪ್ಲಿಕೇಟಾ ಅಂತ ಕೇಳ್ತಾ ಇದೆಯಲ್ಲ. ನಿನ್ನ ತಾಯಿ ತನ್ನ ಶೀಲದ ಹೆಪ್ಪನ್ನ ಮುರಿಯದೆ ನಿನ್ನ ತಂದೆಗೆ ಕೊಟ್ಟಿದ್ದಾಳೆಂಬ ಗ್ಯಾರಂಟಿ ನಿನಗಿದೆಯಾ? ಏ ಮೀರಾ, ಬಾಯಿ ಮುಚ್ಚು ಬಡಪಾಯಿ ಏನೇ. ರಾಜಮಣಿತನದಲ್ಲಿ ಹುಟ್ಟಿ ಬಂಗಾರದ ತಾಟಿನಲ್ಲಿ ಕೈ ತೊಳೆದು ಬೆಳ್ಳಿಯ ತಾಟಿನಲ್ಲಿ ವಜ್ರದ ಹರಳಿಂದ ತಯಾರಿಸಿದ ಸಿಂಹಾಸನದ ಮೇಲೆ ಕುಳಿತ ನನ್ನ ತಾಯಿಯ ಶೀಲದ ಬಗ್ಗೆ ಕೇಳುವೆಯಾ ಬಿಕಾರಿ? ಯಾಕೆ ಕೇಳಬಾರ್ದು ಮಿಸ್ಟರ್ ಶರತ್ ರಾಜ್? ಕಂಡವರ ಹೆಣ್ಣನ್ನ ಒರಿಜಿನಲ್ಲಾ ಎಂದು ಕೇಳೋ ನೀನು ನಿನ್ನ ಮನೆತನದ ಹೆಣ್ಣು ಒರಿಜಿನಲ್ಲಾ ಎಂದು ಕೇಳೋದ್ರಲ್ಲಿ ನನ್ನದೇನು ತಪ್ಪಿದೆ? ಮಿತಿ ಮೀರುತ್ತಿದೆ ಮೀರಾ ನಿನ್ನ ಮಾತಿನ ದಾಟಿ. ನಾನ್ಯಾರು ಗೊತ್ತಾ? ಈ ಜಿಲ್ಲೆಯ ಮಂತ್ರಿ ಪ್ರತಾಪ್ ಗೌಡ ತಮ್ಮ ಶರತ್ ರಾಜ್. ನಾನ್ ಮನಸ್ಸು ಮಾಡಿದರೆ ಹದ್ದಿನಂತೆ ಹಾರಿ ಪವಿತ್ರವಾದ ನಿನ್ನ ಶೀಲದ ಗದ್ದುಗೆಯನ್ನು ಗುದ್ದಿ ಮುದ್ದೆಯಂತೆ ಬೆಳೆಸುವೆ ನಿನ್ನ ಹೊಟ್ಟೆಯಲ್ಲಿ ಈ ಶರತ್ ರಾಜನೆಂಬ ಪಿಂಡವನ್ನು.
ಬಾ ನಾರಿ ಸುಕುಮಾರಿ, ನಿನ್ನ ಹೊಟ್ಟೆಯಲ್ಲಿ ಮಕ್ಕಳ ಬೀಜ ಬಿತ್ತುವೆ. ಏಯ್, ಕೈ ಬಿಡೋ ಪಾಪಿ. ಸಿಕ್ಕ ಸಿಕ್ಕ ಪರನಾರಿಯರ ಹೊಟ್ಟೆಯಲ್ಲಿ ಬೀಜ ಬಿಟ್ಟು ನಾಳೆ ನೀನು ಮಾಡಿಕೊಳ್ಳುವ ಹೆಂಡತಿಗೆ ಬೀಜ ಇಲ್ಲದಂತಾಗಿ ಮತ್ತೊಬ್ಬ ಪುರುಷರ ಬೀಜಕ್ಕಾಗಿ ಅಲಿಯುವಂತಾಗಬಾರದು ನಿನ್ನ ಹೆಂಡತಿಯ ಸ್ಥಿತಿ. ಏ ಮೀರಾ, ಮುಚ್ಚು ಬಾಯಿ ಹೊಲಸು ಎಣ್ಣೆ. ಗರುಡ ಗಂಬನಂತೆ ನನ್ನಲ್ಲಿರುವ ಗಂಡಸ್ತನ ಸಮುದ್ರದಂತೆ ಉಕ್ಕಿ ನೂರಾರು ಹೆಂಗಸರಿಗೆ ಮಕ್ಕಳ ಸಂತಾನ ಕೊಟ್ಟ ಭಾಗ್ಯದಾತ ನಾನು ಅಂದಾಗ ನನ್ನ ಹೆಂಡತಿಯಾಗಿ ಬರುವವಳು ಮತ್ತೊಬ್ಬನ ಸುಖ ಬಯಸು ಎಂದು ಹೇಳಿದೆಯಾ ಪೆದ್ದ ಹೆಣ್ಣೆ? ಮುಗಿಯಿತು ಮೀರಾ ನಿನ್ನ ಶೀಲದ ಋಣ. ಬಾರಲೇ ಬಾ. ಆಹಾ, ನಿಂತ್ಕೊಳ್ಳಿ ಶರದ್ರಾಜ್. ನೀವು ಶ್ರೀಮಂತರು, ಮೇಲಾಗಿ ದೊಡ್ಡ ರಾಜಕೀಯ ವ್ಯಕ್ತಿಗಳು. ನನ್ನಂತ ಒಂದು ಹೆಣ್ಣನ್ನ ತಿಂದು ತೀಗುವುದು ನಿಮಗೇನು ದೊಡ್ಡ ಮಾತಲ್ಲ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿರುವೆ. ನಿರ್ಧಾರನ? ಅದ್ಯಾವ ನಿರ್ಧಾರ? ನೀವು ನನ್ನ ಕೈ ಹಿಡಿದು ನಿಮ್ಮ ಬಾಳ ಸಂಗಾತಿಯನ್ನಾಗಿ ಇಟ್ಕೊಳ್ತೀನಿ ಅಂದ್ರೆ ನಾನು ನಿಮ್ಮನ್ನ ಪ್ರೀತಿಸಿ ನೀವು ಕರೆದಾಗಲೆಲ್ಲ ಬಂದು ನಿಮಗೆ ಸುಖ ಕೊಡುವೆ. ಈ ಮಾತು ನಿಜಾನ ಮೀರಾ? ನೆಮ್ಮಾನಿಯಾಗಿಯೂ ಸತ್ಯ. ಐ ಲವ್ ಯು ಶರದ್ರಾಜ್, ಐ ಲವ್ ಯು. ವಾವ್ ಮೀರಾ ವಾವ್. ಎಂದೂ ಕೇಳದ ಈ ಹೆಸುರ ನಿನ್ನ ಮಧುರ ಗೀತೆಯನ್ನು ಕೇಳಿ ನನ್ನ ಮನಸ್ಸು ತೃಪ್ತಿಯಾಗೀತು. ಬಟ್ ನಿನ್ನ ಮೈಗೆ ಮೈ ಟಚ್ ಮಾಡಿದಾಗ ನನ್ನಲ್ಲಿರುವ ಕಾಮದ ನರಗಳೆಲ್ಲ ಎದ್ದು ಹಸಿದು ಹಾತರುತ್ತಿದೆ ನಿನ್ನ ಶೀಲದ ಬುದ್ಧಿಯನ್ನು ಉಣಲು. ಬಾ ಮೀರಾ ಬಾ, ಇದೇ ಸರಕದಲ್ಲಿ ಹೋಗಿ ಮೈಯಲ್ಲಿರುವ ಬಟ್ಟೆಯನ್ನು ಬಿಚ್ಚಿ ಬೆತ್ತಲಾಗಿ ನನ್ನ ಪ್ರೀತಿಸು ಬಾ. ಥ, ಕಾಮದ ಕತ್ತೆ, ನೀನೊಂದು ಹೊಲಸು ತಿನ್ನೋ ಹಂದಿ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ನಿನ್ನಿಂದ ಪಾರಾಗಲು ಪ್ರೇಮದ ನಾಟಕ ಮಾಡಿದ್ದೀನಿ ವಿನಃ ನಿನ್ನ ಕಾಮಕ್ಕೆ ತುತ್ತಾಗುವುದಕ್ಕಲ್ಲ.
ಕರೆಕ್ಟ್ ಮೀರಾ ಕರೆಕ್ಟ್. ನೀನಾಡಿದ ನಾಟಕವನ್ನು ಅರಿತೆ ನಾ ಬೆಸೆಯಬೇಕೆಂದಿರುವೆ ನಿನ್ನ ಹೊಟ್ಟೆಯಲ್ಲಿ ಶರತ್ರಾಜನೆಂಬ ಬೆಸುಗೆಯನ್ನು. ನಾ ಬೆಸದ ಬೆಸುಗೆ ಗಟ್ಟಿಯಾಗಿ ಬಿಗಿಯಾಗಿ ಹುಟ್ಟುವುದು ಈ ನಿನ್ನ ಹೊಟ್ಟೆಯಲ್ಲಿ. ಬಾರಲೇ ಬಾ. ಕೈ ಬಿಡೇ ಚೂತೆ ನನ್ನ ಮಗನೇ. ಯಾರಲ್ಲೇ ನೀನು? ದೇಶ ಎನ್ನುವ ಸೈನಿಕ ಎನ್ನುತ್ತಾರೆ, ರಾಜನವನ ನಾಯಕ ಎನ್ನುತ್ತಾರೆ. ಬಟ್ ಇವರೆಲ್ಲರಿಗೆ ಹೊಟ್ಟೆಗೆ ಅನ್ನ ಹಾಕುವನ ರೈತ ಎನ್ನುತ್ತಾರೆ. ಕಂಡು ಕಂಡು ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ಕಣ್ಣು ಹಾಕುವ ನಿಮ್ಮಂತ ಕಚರಾ ನನ್ನ ಮಕ್ಕಳನ್ನು ಒದ್ದು ಬುದ್ಧಿ ಹೇಳುವ ನನಗೆ ವಿರಾಟ್ ಅಂತಾರೆ. ಲೇ ವಿರಾಟ್, ಉಸಿರು ನಿಂತ ಮೇಲೆ ಹೆಣ ಅಂತಾರೆ, ಬಸಿರ್ ನಿಂತ ಮೇಲೆ ತಾಯಿ ಅಂತಾರೆ. ನಿಮ್ಮಂತ ವಿರಾಟರ ಎದೆಯನ್ನು ಸೀಳಿ ಅಧಿಕಾರ ವಹಿಸಿಕೊಂಡ ಈ ಶರತ್ತನಿಗೆ ಶರತ್ರಾಜ್ ಅಂತಾರೆ. ಶರತ್ರಾಜ್ ಸಿಡಿಲಿನ ಸಿದ್ದರಾಮಯ್ಯ ಅಧಿಕಾರ ಬರೋರಿಗೆ ಭಾಗ್ಯವನ್ನು ತಂದು ಕೊಟ್ಟಿತ್ತು. ಬಟ್ ನಿಮ್ಮಂತ ಲುಚ್ಚಾಲ ಬಂಗರ ಅಧಿಕಾರ ಬಡವರ ಆಸ್ತಿಗೆ ಹೊಂಚು ಹಾಕಿತ್ತು. ಒಂದಲ್ಲ ಒಂದು ದಿನ ನಿಮ್ಮಂತ ರಾಜಕಾರಣದ ಇಡೀ ಎಣ್ಣಕ್ಕೂ ಕೈ ಒಡ್ಡುವಂಗೆ ಮಾಡುತ್ತಾರೆ ಈಗಿನ ನಾಡಿನ ರೈತರು. ಎಚ್ಚರ ಎಚ್ಚರ. ಅದು ಈ ಶರತ್ರಾಜನಿಗೆ. ಲೇ ವಿರಾಟ್, ಹಣ ಕೊಟ್ಟರೆ ಹೆಣನೇ ಬಾಯಿ ಬಿಡುತ್ತಿರುವಾಗ ದುಡ್ಡು ಕೊಟ್ಟರೆ ಅನ್ನ ಅಷ್ಟೇ ಅಲ್ಲ, ಇಂಥ ಹೆಣ್ಣು ಕೂಡ ನಾಚಿಕೆ ಬಿಟ್ಟು ಮಂಚ ಇರ್ತಾರೆ ಅಂದಾಗ ನನ್ನ ದುಡ್ಡಿನಿಂದ ಇಡೀ ನಿನ್ನ ರೈತರ ಖನಿಜವನ್ನೇ ಖರೀದಿ ಮಾಡಬಹುದು. ಅದು ನಿಮ್ಮ ಅಪ್ಪನಿಂದ ಸಾಧ್ಯವಿಲ್ಲ ಶರತ್ರಾಜ್. ರೈತ ಮನಸ್ಸು ಮಾಡಿದರೆ ನೀನು 1 ಕೋಟಿ ಹಣ ಕೊಟ್ಟರು ಒಂದು ಕಾಳು ಸಹಿತ ನಿನಗೆ ಕೊಡಲಾರ. ಆದರೆ ಮಕ್ಕಳು ಬದುಕಲೆಂದು ಹಣದ ರೂಪಿನಲ್ಲಿ ಇಲ್ಲೆಲ್ಲರಿಗೆ ಅನ್ನದ ಭಿಕ್ಷೆಯನ್ನು ಹಾಕುತ್ತಿದ್ದಾನೆ ಈಗಿನ ನಾಡಿನ ರೈತ. ರೈತ 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 ಯಾವನ್ನೇ ಅವನು ರೈತ? ನಾವು ಕೊಡ್ತಕ್ಕಂತ ಹಣಕ್ಕೆ ಆಸೆ ಬಿದ್ದು ತನ್ನ ಭೂಮಿಯನ್ನು ನಮಗೆ ಬರೆದು ಕೊಡ್ತಿದ್ದಾನೆ ಅಂದಾಗ ನಿನಗೆ ತಾಕತ್ತಿದ್ದೇವೆ ಇವಳನ್ನು ಕಾಪಾಡಿದ ಹಾಗೆ ಆ ನಿನ್ನ ರೈತರ ಆಸ್ತಿಯನ್ನು ಕಾಪಾಡು. ಆವಾಗ ನೀನು ಒಬ್ಬ ಗಂಡಸು ಎನ್ನುತ್ತೇನೆ. ಇದು ನಿನಗೆ ಚಾಲೆಂಜ್ ಮಾಡ್ತೀನಿ. ಚಾಲೆಂಜ್. ಹೋಗು ಕೂಸೆ ಹೋಗು. ನಿಮ್ಮಂತ ತಿಳಿಗೇಡಿಗೆ ಎಂದು ತಿಳಿಬೇಕು ರೈತನ ಮನಸ್ಸು. ಹಣದ ಆಸೆಯನ್ನು ಹಚ್ಚಿ ಎಂದು ನೀ ರೈತನಿಂದ ಹೊಡೆಯಬೇಕಂದ ಆಸ್ತಿಯನ್ನು ಒಂದು ಸಾಲು ನಿನಗೆ ಸಿಗದ ಹಾಗೆ ನಾನು ಮಾಡಲಿಲ್ಲ. ನನ್ನ ಹೆಸರು ಆಟ ತೊಟ್ಟಿ ಹುಟ್ಟಿ ಬಂದಿರುವ ವಿರಾಟನೇ ಅಲ್ಲ. ತುಂಬಾ ಥ್ಯಾಂಕ್ಸ್ ಸರ್, ನಿಮ್ಮ ಉಪಕಾರವಿಲ್ಲ ನಾನು ಯಾವತ್ತೂ ಮರೆಯೋದಿಲ್ಲ. ಇರಲಿ ಬಿಡಿ. ತಮ್ಮ ಹೆಸರು? ನನ್ನ ಹೆಸರು ಮೀರಾ ಅಂತ ಸರ್. ನೋಡು ಮೀರಾ, ಹೆಣ್ಣು ಎತ್ತವರೆಗೆ ಹೊನ್ನಾಗಬೇಕು ವಿನಃ ಹುಣ್ಣಾಗಬಾರದು.
ನಿನ್ನ ಧೈರ್ಯಕ್ಕೆ ಮೆಚ್ಚಿ ಆ ದೇವರಿ ನನ್ನ ಇಲ್ಲಿ ಕಳಿಸಿಕೊಟ್ಟ. ಒಂದು ವೇಳೆ ಆ ನೀಚನ ದರ್ಪಕ್ಕೆ ನೀನು ಬೆದರಿ ಸೆರಗು ಹಾಸಿದರೆ ಸುಗುಳೆ ಎನ್ನುವ ಪಟ್ಟ ಕಟ್ಟಿಕೊಂಡು ತಿರಬೇಕಾಗಿತ್ತು ಈ ಸಮಾಜದಲ್ಲಿ. ಸರ್, ನಾಡೊಬ್ಳು ಮಾನವಂತರ ಮನೆತನದಲ್ಲಿ ಹುಟ್ಟಿದ ಹೆಣ್ಣು, ಶೀಲ ಕಳೆದುಕೊಂಡ ಹೆಣ್ಣು, ಕೈ ಜಾರಿ ಬಿದ್ದ ಬಲ್ಬು ಯಾವುದಕ್ಕೂ ಪ್ರಯೋಜನ ಇಲ್ಲ ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಸಾಕು ಬಿಡು ಮೀರಾ, ಇಷ್ಟೊಂದು ತಿಳಿದುಕೊಂಡ ನಿನ್ನಂಥ ಶೀಲವತಿಯರ ಮೈ ಮುಟ್ಟುವ ತಾಕತ್ ಯಾರಿಗಿದೆ ಮೀರಾ? ನಾನಿನ್ನು ಬರಲೇ? ನಿಂತ್ಕೊಳ್ಳಿ ಸರ್. ಯಾಕೆ ಮೀರಾ? ನಾನು ನಿಮ್ಮನ್ನ ಸರ್ ಅನ್ನೋ ಬದಲಿಗೆ ಮೈ ಬೆಸ್ಟ್ ಫ್ರೆಂಡ್ ಅನ್ಬೋದಾ? ಯಾರು ಬೇಡ ಅನ್ನುತ್ತಾರೆ ಮೀರಾ? ಹಣ ಇದ್ದಾಗ ಬರೋರು ಅಣ್ಣ ತಮ್ಮಂದಿರು, ದುಡ್ಡಿದ್ದಾಗ ಬರೋರು ನೆಂಟಸ್ಥರು, ಏನೂ ಇಲ್ಲದೆ ಬರೋರು ನಿನ್ನಂಥ ಸ್ನೇಹಿತಗಳು. ನಾನು ಕೂಡ ನಿನ್ನ ಬೆಸ್ಟ್ ಫ್ರೆಂಡ್ ಅಂತ ತಿಳಿದುಕೊಳ್ತೇನೆ. ಹಾಗಾದ್ರೆ ಈ ನಿಮ್ಮ ಫ್ರೆಂಡಿನ ಕೈ ಹಿಡಿದು ಏಕೆ ಒಂದು ಹಾಡನ್ನು ಹಾಡಬಾರ್ದು? ಓಕೆ ಫ್ರೆಂಡ್, ಹಾಡು. ಪ್ರೀತಿಯೇ